ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಈ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನ ಫಸ್ಟ್ ಡೇದಲ್ಲಿ ಇವತ್ತು ನಾವು ವಿಷಯಗಳನ್ನ ಕಲಿತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ ಯಾವ ರೀತಿಯಾಗಿರುತ್ತೆ ಅಂತಂದು ಅದ್ರ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಫಸ್ಟ್ ಡೇ ವಿಡಿಯೋದಲ್ಲಿ ಇವತ್ತು ನಾವು ವಿಷಯಗಳನ್ನ ಕಲಿತಾ ಇದ್ದೀವಿ. ನೋಡಿ, ಕಳೆದ 30 ವರ್ಷಗಳಿಂದ ಆ್ಯಸ್ ಅ ಇಂಗ್ಲೀಷ್ ಟೀಚರ್ ಆಗಿ, ಆ್ಯಸ್ ಅ ಇಂಗ್ಲೀಷ್ ಟ್ರೈನರ್ ಆಗಿ ನಾನು ಏನು ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನಿಂದ ಈ ವಿಷಯಗಳನ್ನ ಕಲಿತು, ಅಂದರೆ ಸ್ಪೋಕನ್ ಇಂಗ್ಲೀಷನ್ನು ಕಲಿತು ಅದ್ಭುತವಂತ ಯಶಸ್ಸನ್ನು ಪಡೆದಿದ್ದಾರೆ. ಆ ನನ್ನ 30 ವರ್ಷದ ಅನುಭವವನ್ನು ಇವತ್ತು ಸ್ಪೋಕನ್ ಇಂಗ್ಲೀಷ್ ಇನ್ 11 ಡೇಸ್ ಅನ್ನುವಂಥ ಸಿರೀಸ್ನ ಮೂಲಕ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಷಯವನ್ನು ನೀವು ಸಹ ಕಲಿತು, ನೀವು ಸಹ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಇಂಗ್ಲೀಷನ್ನು ಕಲಿತು ನೀವು ಯಶಸ್ಸನ್ನು ಸಂಪಾದಿಸ್ಬೋದು. ಹಾಗಾದರೆ ಫ್ರೆಂಡ್ಸ್, ಆ ಒಂದು ಸಕ್ಸಸ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಈ ಒಂದು 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿನ ಈ ಒಂದು ವಿಷಯಗಳನ್ನ ಕಲಿತು ನೀವು ಸಕ್ಸಸ್ನ ಪಡಿಬೇಕು ಅಂತಂದರೆ ನೋಡಿರಿ, ಇಲ್ಲಿ ಕೆಲವಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್, ಯು ಶುಡ್ ಕೀಪ್ ಒನ್ ಪೆನ್ ಆ್ಯಂಡ್ ನೋಟ್ಬುಕ್ ವಿತ್ ಯು ಆ್ಯಂಡ್ ಮೇಕ್ ಅ ನೋಟ್ಸ್. ಬಿಕಾಸ್ ನೀವಿಲ್ಲಿ ಕೇವಲ ವಿಷಯಗಳನ್ನು ಜಸ್ಟ್ ನೀವು ಟೈಮ್ ಪಾಸ್ಗೋಸ್ಕರ ನೋಡಬಾರ್ದು, ಲರ್ನಿಂಗ್ಗೋಸ್ಕರ ನೋಡಬೇಕು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಅಂದರೆ ಒಂದೇ ಸ್ಥಳದಲ್ಲಿ ಕುಳಿತು ನೀವು ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಬೇಕು. ಬಿಕಾಸ್ ಜಸ್ಟ್ ನೀವು ಕೇಳಿಸ್ಕೊಂಡ್ರೆ ಲರ್ನಿಂಗ್ ಆಗಲ್ಲ. ನೀವೇನು ಕಲಿತೀರಿ ಮತ್ತೆ ಅದನ್ನ ರೀವಾಚ್ ಮಾಡಿ ಫಸ್ಟ್ ಒಂದು ಸತಿ ಹಾಗೇ ನೋಡಿರಿ, ಆ ನಂತರ ಒಂದು ಸತಿ ನೋಟ್ಸ್ ಮಾಡಿಕೊಡ್ರಿ. ನಾನೇನು ಹೇಳ್ತಾ ಇರ್ತೀನಿ ಸ್ಲೋ ಆಗಿ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಆ ನಂತರ ನೀವು ಮತ್ತೊಮ್ಮೆ ಅದನ್ನು ಇಯರ್ಫೋನ್ ಹಾಕ್ಕೊಂಡು ನೀವು ಲಿಸ್ನಿಂಗ್ ಮಾಡಿದ್ದೆ ಆದರೆ ನಿಮಗೆ ನಾನೇನು ವಿಷಯಗಳನ್ನ ಕಲಿಸಿದ್ದೀನಿ ಅದರಲ್ಲಿ ನಿಮಗೆ ಪರ್ಫೆಕ್ಷನ್ ಬರುತ್ತೆ. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಪೆನ್ ಆ್ಯಂಡ್ ನೋಟ್ಬುಕ್ ತೆಗೆದುಕೊಂಡು ಕುಳಿತುಕೊಳ್ರಿ, ನೋಟ್ಸ್ ಮಾಡಿಕೊಳ್ರಿ ಆ್ಯಂಡ್ ದೆನ್ ಸಿಟ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಲರ್ನ್ ದಿಸ್. ಯಾಕಂತಂದರೆ ಕೆಲವೊಬ್ಬರು ಮೊಬೈಲ್ನ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಕೊಡೋದು ಅಲ್ಲಿ ಕೊಡೋದು ಅಡ್ಡ ಆಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡಿದರೆ ಈ ವಿಡಿಯೋದ ಮೂಲಕ ನಿಮಗೆ ಲಾಭ ಆಗಲ್ಲ. ಆದ್ದರಿಂದ ಒಂದೇ ಸ್ಥಳದಲ್ಲಿ ಕುಳಿತು ಕ್ಲೀನಾಗಿ ನೋಟ್ಸ್ ಮಾಡ್ಕೊಂಡು ನೀವು ವಿಷಯಗಳನ್ನ ಕಲಿಬೇಕು. ಅದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈಗಲೇ ಹೇಳಿಬಿಡ್ರಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತಂದು ಹೇಳಿದರೆ ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ, ನೀವು ವಿಷಯಗಳನ್ನ ಕಲ್ತ್ಕೋಬೋದು. ನಾವು ಲೆಟ್ ಅಸ್ ಲರ್ನ್. ಮೈ ಡಿಯರ್ ಫ್ರೆಂಡ್ಸ್, ಈಗ ನಾವು ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು ಅಂತಂದರೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ನಾನು 4 ಭಾಗಗಳಲ್ಲಿ ಡಿವೈಡ್ ಮಾಡ್ತೀನಿ. ಮೊದಲೇದು ಬಂದುಬಿಟ್ಟು ಸ್ಪೋಕನ್ ಗ್ರಾಮರ್, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಪೋಕನ್ ಟ್ರಾನ್ಸ್ಲೇಷನ್ಸ್, ಆ್ಯಂಡ್ ದೆನ್ ಥರ್ಡ್ ಒನ್ ಬಂದುಬಿಟ್ಟು ಸ್ಪೋಕನ್ ವೊಕ್ಯಾಬ್ಲರಿ, ಆ್ಯಂಡ್ ದೆನ್ ಫೋರ್ತ್ ಒನ್ ಬಂದುಬಿಟ್ಟು ಸ್ಪೋಕನ್ ಕನ್ವರ್ಸೇಷನ್. ರೈಟ್? Now let's begin with the spoken grammar now. My dear friends, before I am going to begin, I would like to ask you one question. Do you think, ನಿಮ್ಗೆ ಅನ್ಸುತ್ತಾ, is it necessary to learn English grammar to speak English language? ಇಂಗ್ಲೀಷ್ ಭಾಷೆನ ಮಾತನಾಡಬೇಕು ಅಂತಂದರೆ ಇಂಗ್ಲೀಷ್ ಗ್ರಾಮರ್ ಕಲಿಯೋದು ಅವಶ್ಯಕತೆ ಇದೆಯಾ? ಎಷ್ಟೋ ಜನ ಅಂತಾರೆ ಎಸ್, ಇಂಗ್ಲೀಷ್ ಗ್ರಾಮರ್ ಕಲೀಲೇಬೇಕು ಅಂತಂದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೋಡಿ, ಯಾವುದೇ ಒಂದು ಭಾಷೆನ ಕಲಿಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಆ ಭಾಷೆಯನ್ನು ನೀವು ಮಾತನಾಡಲಿಕ್ಕೆ ಕಲಿಬೇಕು ಅಂತಂತಂದರೆ ಗ್ರಾಮರ್ನ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತೀನಿ ಅಂತಂತಂದರೆ ನೋಡಿ, ನಮ್ಮ ಸುತ್ತಲಿನ ಜನರು ನೀವು ಯಾವ ಭಾಷೆನ ಮಾತನಾಡಲಿಕ್ಕೆ ಕಲಿಬೇಕಂತ ಬಯಸ್ತೀರಿ ಅದೇ ಭಾಷೆನ ಮಾತನಾಡ್ತಾ ಇದ್ದರೆ ಗ್ರಾಮರ್ನ ಕಲಿಯೋ ಅವಶ್ಯಕತೆ ಇಲ್ಲ. ಈಗ ನಾವು ಚಿಕ್ಕವರಿದ್ದಾಗ ನಾವೇನಾದರೂ ಕನ್ನಡ ವ್ಯಾಕರಣ ಕ್ಲಾಸಿಗೆ ಹೋಗಿ ಕನ್ನಡ ಮಾತಾಡೋದನ್ನು ಕಲ್ತಿದ್ದೀವಾ? ನೋ. ನಿಮ್ಮ ಮಾತೃಭಾಷೆಯನ್ನು ನೀವು ಹೆಂಗೆ ಕಲಿತ್ರಿ? ಯೋಚನೆ ಮಾಡಿ. ಮಗುವಾಗಿದ್ದಾಗ ನಮ್ಮ ಸುತ್ತಲೂ ಕನ್ನಡವನ್ನು ಮಾತನಾಡ್ತಾ ಇದ್ದರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಆ ಕನ್ನಡ ಭಾಷೆನ ಮಾತನಾಡ್ತಾ ಇದ್ದರು. ಆ್ಯಸ್ ಅ ಮಗುವಾಗಿದ್ದಾಗ ನಾವು ಅದನ್ನ ಕೇಳಿಸ್ಕೊಂಡು ಆ ನಂತರ ಅದನ್ನ ಮಾತನಾಡಲಿಕ್ಕೆ ಟ್ರೈ ಮಾಡಿ ಅದನ್ನ ಮಾತನಾಡಲಿಕ್ಕೆ ಕಲ್ತಿದ್ದೀವಿ. ಎಸ್ ಆರ್ ನೋ? ಅಂದರೆ ನಮ್ಮ ಸುತ್ತಲಿನ ಜನ ಕನ್ನಡವನ್ನೇ ಮಾತನಾಡ್ತಾ ಇದ್ದರಿಂದ ಅದನ್ನು ನಾವು ನ್ಯಾಚುರಲ್ ಆಗಿ ಕಲಿತ್ವಿ. ಈಗ ಅದೇ ರೀತಿಯ ವಾತಾವರಣ ಇಂಗ್ಲೀಷ್ ಕಲಿಯೋದರಲ್ಲಿ ಇಲ್ಲ. ಎಸ್, ಈಗ ನೋಡಿರಿ, ನೀವು ತಮಿಳ್ನಾಡಿಗೆ ಹೋಗ್ರಿ, ನೀವು 15ರಿಂದ 20 ದಿನದಲ್ಲಿ ತಮಿಳನ್ನು ಕಲಿತೀರಿ. ಈಗ ನೀವು ಕೇರಳಕ್ಕೆ ಹೋದ್ರಿ ಅಂತಂತಂದರೆ ಒಂದು 15 to 20 ಡೇಸಲ್ಲಿ ಮಲಯಾಳಮನ್ನು ಕಲಿತೀರಿ. ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿನ ನಾವು ನ್ಯಾಚುರಲಾಗಿ ಕಲಿಬೋದು. ಆಂಧ್ರ ಪ್ರದೇಶಕ್ಕೆ ಹೋದರೆ ನಾವು ತೆಲುಗುನ ನ್ಯಾಚುರಲ್ ಆಗಿ ಮಾತನಾಡಲಿಕ್ಕೆ ಕಲಿಬೋದು. ಯಾಕಂತಂದರೆ ನಮ್ಮ ಸುತ್ತಲಿನ ಜನ ಆ ಭಾಷೆಗಳನ್ನು ಮಾತನಾಡ್ತಾ ಇರ್ತಾರೆ. ಅಂತಹ ಎನ್ವಿರಾನ್ಮೆಂಟ್
ಇಂಗ್ಲೀಷ್ ಮಾತನಾಡುವುದರಲ್ಲಿ ಇಲ್ಲದೇ ಇರುವುದರಿಂದ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕು ಅಂತಂದರೆ, ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತಂದರೆ ಒಂಚೂರು ಗ್ರಾಮರನ್ನು ಕಲಿಬೇಕು. ಸಪೋಸ್ ಇಫ್ ಯು ಗೋ ಟು ಅಮೇರಿಕಾ, within a month you can learn to speak English language. Why? Because all people surrounding, they speak in English only there. Yes or no? ಹಾಗೆ ನೀವು ಇಂಗ್ಲೆಂಡ್ಗೆ ಹೋಗ್ರಿ, ಆಟೋಮೆಟಿಕ್ಕಾಗಿ ನಮಗೆ ಇಂಗ್ಲೀಷಲ್ಲಿ ಬಂದುಬಿಡುತ್ತೆ. ಬಿಕಾಸ್ ಆ ಭಾಷೆಯನ್ನೇ ಸುತ್ತಲಿನ ಜನ ಮಾತನಾಡೋದ್ರಿಂದ ಅದು ನ್ಯಾಚುರಲಾಗಿ ಬರುತ್ತೆ. ಅಂಥ ವಾತಾವರಣ ನಾವು ಇಲ್ಲಿ ನಮಗೆ ದೊರಕದೇ ಇರುವುದರಿಂದ ನಾವು ಈಗ ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ನಮಗೇನು ಮಾಡಬೇಕು, ನಾವು ಸ್ವಲ್ಪ ಗ್ರಾಮರ್ನ ತಿಳ್ಕೋಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಈ ಸ್ಪೋಕನ್ ಗ್ರಾಮರಲ್ಲಿ ಏನೇನು ವಿಷಯಗಳನ್ನು ನಾವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದು ನಾವು ನೋಡಿದಾಗ, ನೋಡಿ, ಫಸ್ಟ್ ಆಫ್ ಆಲ್ ಆಲ್ಫಾಬೆಟ್ ಅಂತಂದು ಬರುತ್ತೆ. ಆಲ್ಫಾಬೆಟ್ ಅಂತಂದು ನಿಮ್ಗೆ ಗೊತ್ತೇ ಇದೆ ನೋಡಿರಿ. ಇಂಗ್ಲೀಷಲ್ಲಿ 26 ಅಕ್ಷರಗಳಿದ್ದಾವೆ, ಇದೆಲ್ಲರಿಗೂ ಗೊತ್ತು. ABCD ಇಂದ Z ತನಕ 26 ಅಕ್ಷರಗಳಿದ್ದಾವೆ. ಆದರೆ ಎಷ್ಟೋ ಜನರಿಗೆ ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಅಂತಂದರೆ ಗೊತ್ತಿರಲ್ಲ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈವನ್ ಐ ಆಲ್ಸೋ ಡಿಡೆಂಟ್ ನೋ ಹೌ ಮೆನಿ ಓವೆಲ್ಸ್ ಆ್ಯಂಡ್ ದೆನ್ ಕಾನ್ಸನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಟಿಲ್ ಮೈ PUC. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಐ ಸ್ಟಡಿಡ್ ಇನ್ ಅ ಕನ್ನಡ ಮೀಡಿಯಮ್. ನಾನು ಸರ್ಕಾರಿ ಶಾಲೆಯ ಕನ್ನಡ ಮೀಡಿಯಮ್ದಲ್ಲಿ ನಾನು ಕಲ್ತಿದ್ದೀನಿ. ಸೊ ನನಗೂ ಸಹ ಈ ಓವೆಲ್ಸ್ ಆ್ಯಂಡ್ ದೆನ್ ಕಾನ್ಸನೆಂಟ್ಸ್ ಬಗ್ಗೆ ಐಡಿಯಾನೇ ಇರಲಿಲ್ಲ ನನ್ನ PUC ತನಕ. ಆದ್ದರಿಂದ ನೋಡಿ, ಇಲ್ಲಿ ಓವೆಲ್ಸ್ ಅಂತಂದ್ರೆ ಏನು, ಸ್ವರಗಳು. ನಮ್ಮ ಕನ್ನಡದಲ್ಲಿ ಹೇಗೆ ಸ್ವರಗಳಿದ್ದಾವೆ, ಇಂಗ್ಲೀಷಲ್ಲಿ ಅದಕ್ಕೆ ಓವೆಲ್ಸ್ ಅಂತಾರೆ. AEOIU ಇವುಗಳನ್ನು ಓವೆಲ್ಸ್ ಅಂತಾರೆ. ಆ್ಯಂಡ್ ದೆನ್ ರೆಸ್ಟ್ ಆಫ್ ದ ಲೆಟರ್ಸ್ಗಳನ್ನು ನಾವು ವ್ಯಂಜನಗಳು ಅಂದರೆ ಕಾನ್ಸನೆಂಟ್ಸ್ ಅಂತಂದು ಕರಿತೀವಿ. ಇದಿಷ್ಟು ಇಲ್ಲಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸೆಂಟೆನ್ಸ್ ಅಂತಂದು ಬರುತ್ತೆ. ನೋಡಿರಿ, ಸೆಂಟೆನ್ಸ್ ನೋಡಿ, ವಾಟ್ ಈಸ್ ಅ ಸೆಂಟೆನ್ಸ್ ಅಂತಂದು ನಾನು ಇಂಗ್ಲೀಷ್ ಟೀಚರ್ ಆಗಿದ್ದಾಗ ನಾನು ಸ್ಕೂಲಲ್ಲಿ ಒಮ್ಮೆ ಕ್ಲಾಸ್ ರೂಮಲ್ಲಿ ಕೇಳಿದಾಗ ಒಬ್ಬ ಸ್ಟೂಡೆಂಟ್ ಎದ್ದು ಹೇಳಿದ್ದ, ಸೆಂಟೆನ್ಸ್ ಈಸ್ ಅ ಶುಂಠಿ ಪುಡಿ, ಅದನ್ನು ಹಾಕೊಂಡು ನೀರಾಗಿ ಕೊಡಿ, ಕೇಳಿದವ್ರಿಗೆ ಕಾಪಾಡ್ಕೊಡಿ. ಇಟ್ಸ್ ಅ ಜಸ್ಟ್ ಅ ಜೋಕ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಸೆಂಟೆನ್ಸ್ ಅಂತಂದ್ರೇನು, ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಪರ್ಫೆಕ್ಟ್ ಮೀನಿಂಗ್ ಈಸ್ ಕಾಲ್ಡ್ ಸೆಂಟೆನ್ಸ್. ಸೊ ಈ ಸೆಂಟೆನ್ಸನ್ನು ನಾವು ಕಲಿಬೇಕು. ಮತ್ತು ಇದರಲ್ಲಿ 4 ಪ್ರಕಾರದ ಸೆಂಟೆನ್ಸ್ಗಳು ಬರ್ತವೆ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟ್, ಅದೇನಂತಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು 8 ಪಿಲ್ಲರ್ಸ್ ಆಫ್ ಇಂಗ್ಲೀಷ್ ಅಂತಂದು ಕರಿತೀವಿ. ಇಂಗ್ಲೀಷನ್ನ ನೀವು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಕಲಿಲೇಬೇಕು. ಅದರಲ್ಲಿ ಏನೇನು ಬರ್ತವೆ, ನೌನ್ ಅಂತಂದು ಬರುತ್ತೆ, ಪ್ರೊನೌನ್ ಅಂತಂದು ಬರುತ್ತೆ, ಆ್ಯಂಡ್ ದೆನ್ ವರ್ಬ್, ಎಡ್ವರ್ಬ್, ಎಡ್ಜೆಕ್ಟಿವ್, ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಪ್ರಿಪೋಸಿಷನ್, ಕಂಜೆಕ್ಷನ್, ಇಂಟರ್ಜೆಕ್ಷನ್. ಸೊ ಈ ರೀತಿಯಾಗಿ 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಇರ್ತವೆ. ಇವುಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಆದಮೇಲೆ ಇದು ತುಂಬ ಇಂಪಾರ್ಟೆಂಟ್, ಟೆನ್ಸಸ್, ಕಾಲಗಳ ಬಗ್ಗೆ ನಾವು ಕಲ್ತ್ಕೋಬೇಕು. ಆ್ಯಂಡ್ ದೆನ್ ನೆಕ್ಸ್ಟು ಮಾಡೆಲ್ಸ್ ಅಂತಂದು ಬರ್ತವೆ. ಈಗ ಕ್ಯಾನ್, ಕುಡ್, ವುಡ್, ಆ್ಯಂಡ್ ದೆನ್ ಶಾಲ್, ಶುಡ್, ಇವುಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಕಲಿಬೇಕು. ಆ್ಯಂಡ್ ದೆನ್ ನೆಕ್ಸ್ಟು ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಅಂತಂದು ಬರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಂದು ಬರುತ್ತೆ. ಸೊ ಇವಿಷ್ಟು ವಿಷಯಗಳನ್ನು ನಾವು ಗ್ರಾಮರಲ್ಲಿ ನಾವು ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಮಗೆ ಸ್ಪೋಕನ್ ಇಂಗ್ಲೀಷ್ ಮಾತನಾಡಲಿಕ್ಕೆ ನಾವು ಈಸಿಯಾಗಿ ಕಲ್ತ್ಕೋಬೋದು. ಸರ್, ಹಾಗಾದರೆ ಈ ಗ್ರಾಮರನ್ನು ನಾವು ಯಾಕೆ ಕಲಿಬೇಕು ಅಂತಂತ ನೀವು ಕೇಳಿದರೆ, ನೋಡಿರಿ, ವಾಟ್ ಈಸ್ ಅ ಗ್ರಾಮರ್? ಅ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಎನಿ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಗ್ರಾಮರ್. ಯಾವುದೇ ಒಂದು ಭಾಷೆಗೆ ಅದರದೇ ಆದಂಥ ಕೆಲವೊಂದಿಷ್ಟು ನಿಯಮಗಳಿರ್ತವೆ. ಆ ನಿಯಮಗಳನ್ನು ನಾವು ಕಲಿಬೇಕು ಅಂತಂತಂದರೆ ಅಲ್ಲಿ ಗ್ರಾಮರ್ನ ಕಲೀಲೇಬೇಕಾಗತ್ತೆ. ಈಗ ನೋಡಿ, ನಾವು ಕನ್ನಡದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನು ಮನೆಗೆ ಹೋಗುತ್ತೇನೆ ಅಂತಂದು ಒಂದು ವಾಕ್ಯ ಇದೆ, ರೈಟ್? ಇಲ್ಲಿ ನಾನು ಅಂತನ್ಲಿಕ್ಕೆ ಆಯ್ ಅಂತಂದು ಬಂತು, ಹೋಗುತ್ತೇನೆ ಅಂತಂತ ಅನ್ಲಿಕ್ಕೆ ಇಲ್ಲಿ ಗೋ ಅಂತಂದು ಬರುತ್ತೆ, ಆ್ಯಂಡ್ ದೆನ್ ಮನೆಗೆ ಅನ್ಲಿಕ್ಕೆ ಹೋಮ್ ಅಂತಂದು ಬರುತ್ತೆ, ರೈಟ್? ಐ ಗೋ ಹೋಮ್. ಈ ರೀತಿ ನೀವು ಇಂಗ್ಲೀಷಲ್ಲಿ ಅಂದರೆ ತಪ್ಪಾಗುತ್ತೆ. ಈಗ ನಾವು ಕನ್ನಡದಲ್ಲಿ ನಾನು ಮನೆಗೆ ಹೋಗುತ್ತೇನೆ ಅಂತಂದಾಗ ನಾನು ಅನ್ನೋದು ಇದು ಫಸ್ಟ್ ಆಫ್ ಆಲ್ ಏನಂತಂದರೆ ಕರ್ತೃ, ರೈಟ್? ಆ್ಯಂಡ್ ದೆನ್ ಮನೆಗೆ ಅನ್ನೋದು ಕರ್ಮಪದ, ಹೋಗುತ್ತೆ ಅನ್ನೋದು ಕ್ರಿಯಾಪದ, ರೈಟ್? ಆದರೆ ಇಂಗ್ಲೀಷಲ್ಲಿ ಏನಾಗುತ್ತೆ, ಇದನ್ನು ಐ ಹೋಮ್ ಗೋ ಅಂತಂದು ಅನ್ಬಾರ್ದು, ರೈಟ್? ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಐ ಗೋ ಟು ಹೋಮ್ ಅಂತಂದು ಅನ್ಬೇಕಾಗತ್ತೆ. ಅಂದರೆ ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಕರ್ಮಪದವನ್ನು ಸೆಕೆಂಡಾಗಿ ನಾವು ವಾಕ್ಯದಲ್ಲಿ ಬಳಸಿದರೆ, ಇಂಗ್ಲೀಷಲ್ಲಿ ನಾವು ಕರ್ತೃ ಆದಮೇಲೆ ಅಂದರೆ ಸಬ್ಜೆಕ್ಟ್ ಆದಮೇಲೆ ನಾವು ಕ್ರಿಯಾಪದವನ್ನು ಬಳಸಬೇಕು, ಲಾಸ್ಟಲ್ಲಿ ಆಬ್ಜೆಕ್ಟನ್ನು ಬಳಸಬೇಕು. ಈಗ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಅನ್ಲಿಕ್ಕೆ ಐ ಮಾರ್ಕೆಟ್ ಗೋ ಅಂತ ಅನ್ಲಿಕ್ಕೆ ಬರಲ್ಲ, ಐ ಗೋ ಟು ಮಾರ್ಕೆಟ್ ಅಂತಂದು ಅನ್ಬೇಕು. ಸೊ ಈಗ ನಾನು ಸ್ಕೂಲಿಗೆ ಹೋಗ್ತೀನಿ, ಐ ಸ್ಕೂಲ್ ಗೋ ಅಂತ ಅನ್ನಲ್ಲ, ಐ ಗೋ ಟು ಸ್ಕೂಲ್ ಅಂತಂದು ಹೇಳಬೇಕಾಗತ್ತೆ. ಈ ರೀತಿ
ಹಲವಾರು ನಿಯಮಗಳು ಇಂಗ್ಲೀಷ್ ಗ್ರಾಮರಲ್ಲಿ ಬರುತ್ತೆ. ಅವುಗಳನ್ನ ನಾವು ಕಲಿತಾಗ ಇಂಗ್ಲೀಷ್ ಭಾಷೆನ ಸರಿಯಾಗಿ ಮಾತನಾಡಲಿಕ್ಕೆ ಕಲಿಬಹುದು, ರೈಟ್? ಆದ್ದರಿಂದ ಈ ವಿಷಯಗಳನ್ನ ಇದರಲ್ಲಿ ನಾವು ಕಲಿಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಸ್ಪೋಕನ್ ಗ್ರಾಮರಲ್ಲಿ ನಾವು ಲೆಟಸ್ ಲರ್ನ್ ಅಬೌಟ್ ದ ಟೆನ್ಸಸ್. ಈ ಟೆನ್ಸಸ್ಗಳ ಬಗ್ಗೆ ನಾವೀಗ ಕಲಿಯೋಣ. ಈಗ ಟೆನ್ಸಸ್ಗಳಂತಂದರೆ ಏನು? ಇಲ್ಲಿ ಟೆನ್ಸಸ್ ಅಂತಂದರೆ ಕಾಲಗಳು ಅಂತಂದರೆ ಕನ್ನಡದಲ್ಲಿ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತಂದಿದೆ. ಅವಲ್ಲ. ಕಾಲಗಳು ಅಂತಂತಂದರೆ ಕನ್ನಡದಲ್ಲಿ ನಾವು ಸಹ ವ್ಯಾಕರಣ ಕಲಿತಾ ಇರಬೇಕಾದ್ರೆ ಕಲ್ತಿದ್ದೀವಿ ನೋಡಿ ಸ್ಕೂಲ್ನಲ್ಲಿ, ರೈಟ್? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಓಕೆ, ವರ್ತಮಾನ ಕಾಲ ಅಂತಂದರೆ ಈಗ ನಡೆಯುವುದು, ಭೂತಕಾಲ ಅಂತಂತಂದರೆ ಆಗಿದ್ದು, ಆ್ಯಂಡ್ ದೆನ್ ಭವಿಷ್ಯತ್ ಕಾಲ ಅಂತ ಮುಂದೆ ಆಗುವುದು. ಓಕೆ, ಇದನ್ನೇ ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್ ಅಂತಂದು ಹೇಳ್ತಾರೆ. ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಈಗ ನಡೀತಾ ಇರೋದು ವರ್ತಮಾನ ಕಾಲ, ಫಾಸ್ಟ್ ಟೆನ್ಸ್ ಅಂತಂದರೆ ಆಗಿದ್ದು ಭೂತಕಾಲ, ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್ ಅಂತಂದರೆ ಮುಂದೆ ಆಗುವುದು ಭವಿಷ್ಯತ್ ಕಾಲ, ರೈಟ್? ಈ ರೀತಿ ಇಂಗ್ಲೀಷ್ನಲ್ಲಿ 3 ಕಾಲಗಳು ಇದ್ದಾವೆ. ಆದರೆ ಈಗ ಏನಾಗುತ್ತೆ ಅಂತಂದರೆ ಈ 3 ಕಾಲಗಳು ಮತ್ತೆ 4 ಪ್ರಕಾರದ ಕಾಲಗಳಾಗಿ ಇಲ್ಲಿ ಬದಲಾಗ್ತವೆ. ಸರ್ ಅದು ಹೆಂಗೆ ಬದಲಾಗ್ತವೆ ಅಂತಂತಂದರೆ ನೋಡಿರಿ, ಈಗ ಪ್ರೆಸೆಂಟ್ ಟೆನ್ಸ್ ಅಂತಂದು ಇದೆ, ವರ್ತಮಾನ ಕಾಲ ಅಲ್ವಾ? ಇದರಲ್ಲಿ 4 ಪ್ರಕಾರದ ಕಾಲಗಳು ಬರ್ತವೆ. ಅಂದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದಾಗುತ್ತೆ. ಇನ್ನು ಇದೇ ರೀತಿಯಾಗಿ ಫಾಸ್ಟ್ ಟೆನ್ಸನ್ನು ನೀವು ನೋಡಿದರೆ ಫಾಸ್ಟ್ ಸಿಂಪಲ್ ಟೆನ್ಸ್, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ. ಇನ್ನು ಇದೇ ರೀತಿಯಾಗಿ ಫ್ಯೂಚರ್ ಟೆನ್ಸಲ್ಲಿಯೂ ಸಹ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಈ ರೀತಿ 12 ಪ್ರಕಾರದ ಟೆನ್ಸಸ್ಗಳು ಬರ್ತವೆ. ನೋಡಿ, ನೀವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು ಅಂತಂತಂದರೆ ಈ 12 ಪ್ರಕಾರದ ಟೆನ್ಸಸ್ಗಳೇನಿದ್ದಾವೆ ಇದರಲ್ಲಿ ನೀವು ಪರ್ಫೆಕ್ಟ್ ಆದರೆ ನಿಮಗೆ 60 to 70% ಇಂಗ್ಲೀಷ್ ಬಂದ ಹಾಗೇನೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಸ್ಪೋಕನ್ ಇಂಗ್ಲೀಷ್ ಅನ್ನೋದು ಡಿಪೆಂಡ್ ಆಗಿರೋದು ಈ ಒಂದು ಟೆನ್ಸಸ್ಗಳ ಮೇಲೇ. ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ಅಬ್ಸರ್ವ್ ಯುವರ್ ಡೇ ಟು ಡೇ ಸ್ಪೀಕಿಂಗ್, ಸೊ ಐದರ್ ವಿ ಸ್ಪೀಕ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ, ಆರ್ ವಿ ಸ್ಪೀಕ್ ಅಬೌಟ್ ವಾಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ಆರ್ ವಿ ಸ್ಪೀಕ್ ಅಬೌಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಎಸ್ ಆರ್ ನೋ? ಅಂದರೆ ಈಗ ನಾವು ನಡೀತಾ ಇರೋದ್ರ ಬಗ್ಗೆ ಆದರೂ ಮಾತಾಡ್ತಾ ಇರ್ತೀವಿ, ಆಗಿದ್ದರ ಬಗ್ಗೆ ಆದರೂ ಮಾತಾಡ್ತಾ ಇರ್ತೀವಿ, ಮುಂದೆ ಆಗುವುದ್ರ ಬಗ್ಗೆ ಆದರೂ ಮಾತಾಡ್ತಾ ಇರ್ತೀವಿ. ನೀವು ಮಾತನಾಡುವಂಥ ವಾಕ್ಯಗಳನ್ನು ನೀವು ಗಮನಿಸಿ ನೋಡಿ, ಅದು ಕನ್ನಡ ಭಾಷೆನೇ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು. ಆ ಒಂದು ಭಾಷೆಯಲ್ಲಿ ಈ ಕಾಲಗಳ ಬೇಸ್ ಮೇಲೇ ನಾವು ಮಾತಾಡೋದು. ಹಾಗೆಯೇ ಇಂಗ್ಲೀಷನ್ನು ನೀವು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಈ ಟೆನ್ಸಸ್ಗಳನ್ನು ಬಳಕೆ ಮಾಡೋದನ್ನು ಕಲ್ತ್ಕೋಬೇಕು. ಈ ಟೆನ್ಸಸ್ಗಳನ್ನು ಯಾವ ಸಂದರ್ಭದಲ್ಲಿ ನಾವು ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಕಲ್ತಿದ್ದೆ ಆದರೆ ಖಂಡಿತವಾಗಲೂ ನಾವು 11 ದಿನದಲ್ಲಿ ಇಂಗ್ಲೀಷನ್ನ ಸುಲಭವಾಗಿ ಕಲಿಬೋದು ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಗೊತ್ತಾಗಬೇಕು ಎಲ್ಲಿ ಪ್ರೆಸೆಂಟ್ ಸಿಂಪಲ್ ಯೂಸ್ ಮಾಡಬೇಕು, ಎಲ್ಲಿ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಬೇಕು, ಫಾಸ್ಟ್ ಸಿಂಪಲ್ ಎಲ್ಲಿ ಯೂಸ್ ಮಾಡಬೇಕು, ಫಾಸ್ಟ್ ಪರ್ಫೆಕ್ಟನ್ನು ಎಲ್ಲಿ ಯೂಸ್ ಮಾಡಬೇಕು, ಫ್ಯೂಚರ್ ಕಂಟಿನ್ಯೂಸ್ ಎಲ್ಲಿ ಯೂಸ್ ಮಾಡಬೇಕು, ಫ್ಯೂಚರ್ ಸಿಂಪಲ್ ಎಲ್ಲಿ ಯೂಸ್ ಮಾಡಬೇಕು. ಎಷ್ಟೋ ಜನರಿಗೆ ಯಾಕೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅವರಿಗೆ ಡೂ ಡಸ್ ಎಲ್ಲಿ ಬಳಕೆ ಮಾಡಬೇಕು, ಆ್ಯಮ್ ಈಸ್ ಆರ್ ಎಲ್ಲಿ ನಾವು ಉಪಯೋಗಿಸ್ಬೇಕು, ಹ್ಯಾವ್ ಮತ್ತು ಹ್ಯಾಸ್ ಡಿಫ್ರೆನ್ಸ್ ಏನು, ಡಿಡ್ಡನ್ನು ಹೇಗೆ ಬಳಸಬೇಕು, ಆಮೇಲೆ ಹ್ಯಾಡನ್ನು ಎಲ್ಲಿ ಬಳಸಬೇಕು, ವಿಲ್ಲು ಶಾಲ್ಗಳನ್ನು ಹೇಗೆ ಬಳಸಬೇಕು ಅನ್ನೋಂಥದ್ದು ಗೊತ್ತಿರಲ್ಲ. ಬಿಕಾಸ್ ಇವೆಲ್ಲವೂ ಬರೋದು ಈ ಟೆನ್ಸಸ್ಗಳಲ್ಲಿ ಬರುತ್ತೆ. ಆದ್ದರಿಂದ ನಾನು ನಿಮಗೆ ಏನು ಮಾಡ್ತೀನಿ, ಈ 11 ದಿನಗಳ ಒಂದು ಇಂಗ್ಲೀಷ್ ಕಲೀರಿ ಅನ್ನೋಂಥ ಈ ಒಂದೊಂದು ಸಿರೀಸ್ ಏನಿದೆ ನೋಡಿ, ಇದರಲ್ಲಿ ನಾನು ನಿಮಗೆ ಒಂದೊಂದು ಟೆನ್ಸನ್ನು ನಿಮಗೆ ಕಲಿಸ್ತೀನಿ. ಈ ಟೆನ್ಸಸ್ಗಳನ್ನು ನೀವು ಕಲಿತು ನಾನು ಇಲ್ಲೇನು ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ ಅದೇ ರೀತಿ ನೀವು ಓನ್ ಎಕ್ಸಾಂಪಲ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕಲ್ತಿದ್ದೆ ಆದರೆ 100% ನೀವು ಸಹ ಇಂಗ್ಲೀಷಲ್ಲಿ ಮಾತನಾಡೋದನ್ನು ಕಲಿಬೋದು ಮೈ ಡಿಯರ್ ಫ್ರೆಂಡ್ಸ್. ಆದ್ದರಿಂದ ಈ ಟೆನ್ಸಸ್ಗಳು ತುಂಬ ಇಂಪಾರ್ಟೆಂಟ್, ಇದನ್ನು ನಾವು ಕಲೀಲೇಬೇಕಾಗತ್ತೆ ಫ್ರೆಂಡ್ಸ್. ಹಾಗಾದರೆ ಈಗ ಈ ಟೆನ್ಸಸ್ಗಳನ್ನ ಕಲಿಯೋಕ್ಕಿಂತ ಮುಂಚೆ ಕೆಲವಷ್ಟು ಬೇಸಿಕ್ ವಿಷಯಗಳನ್ನ ನಾವಿಲ್ಲಿ ಕಲಿಬೇಕಾಗತ್ತೆ. ಈಗ ನೋಡಿರಿ, ಟೆನ್ಸಸ್ಸಲ್ಲಿ ವಾಕ್ಯಗಳ ರಚನೆಯನ್ನು ನಾವು ಮಾಡಬೇಕು ಅಂತಂದರೆ ಫಸ್ಟು ಸೆಂಟೆನ್ಸ್ ಅಂದರೆ ಏನು ಅಂತ ನಾವು ಕಲಿಬೇಕು. ಸೊ ಸೆಂಟೆನ್ಸ್ ಅಂದರೆ ಏನು? ವಾಟ್ ಈಸ್ ಅ ಸೆಂಟೆನ್ಸ್? ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಪರ್ಫೆಕ್ಟ್ ಮೀನಿಂಗ್. ಶಬ್ದಗಳ ಅಂದರೆ ಒಂದೊಂದು ಶಬ್ದಗಳು ಕೂಡಿಕೊಂಡು ಅದು ನಮಗೆ ಸರಿಯಾಗಿ ಅರ್ಥ ಕೊಟ್ಟರೆ ಅದನ್ನು ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಈ ಸೆಂಟೆನ್ಸಲ್ಲಿ ನೋಡಿ ಆ್ಯಕ್ಚುಲಿ ಹೆಂಗಂತಂತಂದರೆ 4 ಪ್ರಕಾರದ ಸೆಂಟೆನ್ಸಸ್ಗಳು ಬರ್ತವೆ. ಫಸ್ಟ್ ಒನ್ ಬಂದುಬಿಟ್ಟು ಅಸರ್ಟಿವ್ ಸೆಂಟೆನ್ಸ್ ಅಂತ ಬರುತ್ತೆ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ, ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಬರುತ್ತೆ. ಇಲ್ಲಿ ನಾವು ಇದನ್ನ ಡೀಟೇಲಾಗಿ ಕಲಿಯೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಈಗ ನೋಡಿರಿ, ಅಸರ್ಟಿವ್ ಸೆಂಟೆನ್ಸಲ್ಲಿ 2 ಟೈಪ್ ಸೆಂಟೆನ್ಸ್ ಬರುತ್ತೆ. ಅಂದರೆ ಹೆಂಗಂತಂದರೆ ಈಗ
ಒಂದು ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತೀವಿ, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈಗ ಅಫರ್ಮೇಟಿವ್ ಸೆಂಟೆನ್ಸ್ ಅಂತಂದರೆ ಏನು, ಯಾವ ಒಂದು ವಾಕ್ಯದಲ್ಲಿ ನೋ ನಾಟ್ ನೆವರ್ ಇರಲ್ವೋ ಅದನ್ನು ನಾವು ಅಫರ್ಮೇಟಿವ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಅಂತೀವಿ. ಯಾವೊಂದು ವಾಕ್ಯದಲ್ಲಿ ನೋ ನಾಟ್ ನೆವರ್ ಇರುತ್ತೋ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಅಂತಂದು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರಾಮ ಈಸ್ ಅ ಕಿಂಗ್, ಇದು ಪಾಸಿಟಿವ್ ಸೆಂಟೆನ್ಸ್. ಯಾಕಂತಂದರೆ ಈ ಒಂದು ವಾಕ್ಯದಲ್ಲಿ ನೋ ನಾಟ್ ಇಲ್ಲ. ಈಗ ಇದನ್ನೇ ನೋಡಿ, ರಾಮ ಈಸ್ ನಾಟ್ ಅ ಕಿಂಗ್ ಅಂದರೆ ಇಲ್ಲಿ ರಾಮ ಒಬ್ಬ ರಾಜನಲ್ಲ ಅಂದರೆ ಇಲ್ಲಿ ನಾಟ್ ಬಂತು. ಅಂದರೆ ಹೀಗೆ ನೋ ನಾಟ್ ನೆವರ್ ಯಾವ ವಾಕ್ಯದಲ್ಲಿ ಬಂದಿರುತ್ತೋ ಅದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಅಂತಂದು ಹೇಳ್ತಾರೆ. ನೋ ನಾಟ್ ನೆವರ್ ಇರದೆ ಯಾವುದು ಅಸರ್ಟಿವ್ ಆಗಿರುತ್ತೋ ಅದನ್ನ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತಂದು ಹೇಳ್ತೀವಿ. ಈ ರೀತಿಯಾಗಿ ನೀವು ಈ ವಾಕ್ಯಗಳ ಬಗ್ಗೆ ತಿಳ್ಕೊಳ್ಬೇಕು. ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ವಾಕ್ಯದಲ್ಲಿ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ನಾವು ನೋಡಿದರೆ ಇದಕ್ಕೆ ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತಂದು ಕರಿತೀವಿ. ಸೊ ಅಂದರೆ ಯಾವ ವಾಕ್ಯ ಪ್ರಶ್ನೆಗಳನ್ನ ಕೇಳುತ್ತೋ, ಕ್ವಶನ್ಸ್ ಕೇಳುತ್ತೆ, ಅದಕ್ಕೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಂದು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿನೂ 2 ಟೈಪ್ಸ್ ಕ್ವಶನ್ಸ್ ಬರುತ್ತೆ. ಹೆಂಗಂತಂದರೆ ಒಂದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತಂದು ಬರ್ತವೆ, ಇನ್ನೊಂದು WH ಕ್ವಶನ್ಸ್ ಅಂತಂದು ಬರ್ತವೆ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತಂದರೆ ಯಾವ ಒಂದು ಪ್ರಶ್ನೆ ನಿಮಗೆ ಕೇಳಿದಾಗ ಆ ಪ್ರಶ್ನೆಗೆ ನೀವು ಎಸ್ ಅಥವಾ ನೋದಲ್ಲಿ ಉತ್ತರವನ್ನು ಕೊಡ್ತೀರೋ ಅದಕ್ಕೆ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಆಸ್ಕ್ ಯು ಡೂ ಯು ಈಟ್ ಐಸ್ ಕ್ರೀಮ್, ನೀವು ಐಸ್ ಕ್ರೀಮ್ ತಿಂತೀರಾ, ನೀವು ಐಸ್ ಕ್ರೀಮ್ ತಿಂತಿದ್ರೆ ಎಸ್ ಅಂತಂದು ಹೇಳ್ಬೋದು, ಇಲ್ಲಾಂತಂದರೆ ನೋ ಅಂತಂದು ಹೇಳ್ಬೋದು ಅಲ್ವಾ. ಈಗ ಅದನ್ನೇ ನಾನು ನಿಮ್ಗೆ ಕೇಳ್ತೀನಿ, ವಾಟ್ ಈಸ್ ಯುವರ್ ನೇಮ್. ಈಗ ಇಲ್ಲಿ ನೀವು ಎಸ್ ಅಥವಾ ನೋದಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಯಾಕಂತಂದರೆ ವಾಟ್ ಈಸ್ ಯುವರ್ ನೇಮ್ ಅಂತಂದಾಗ ನೀವು ನಿಮ್ಮ ಹೆಸರನ್ನೇ ಅಲ್ಲಿ ಹೇಳಬೇಕಾಗತ್ತೆ. ಸೊ ಈ ರೀತಿ 2 ಟೈಪ್ ಕ್ವಶನ್ಸ್, ಒಂದು ಎಸ್ ಆರ್ ನೋ ಟೈಪ್ ಕ್ವಶನ್ಸು, ಇನ್ನೊಂದು WH ಕ್ವಶನ್. WH ಕ್ವಶನ್ಸ್ ಅಂತಂದರೆ WH ವರ್ಡ್ಸ್ಗಳೊಂದಿಗೆ ಸ್ಟಾರ್ಟ್ ಆಗಿರುತ್ತೆ. ಈಗ ವಾಟ್, ವೆನ್, ಹೂ, ವೇರ್, ವಿಚ್, ವೈ, ಈ ರೀತಿ WH ಶಬ್ದಗಳೊಂದಿಗೆ ಯಾವ ಒಂದು ಕ್ವಶನ್ ಸ್ಟಾರ್ಟ್ ಆಗುತ್ತೋ ಅದಕ್ಕೆ WH ಕ್ವಶನ್ಸ್ ಅಂತ ಕರೀತಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಬೇಸಿಕ್ ವಿಷಯಗಳಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೋಡಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂತಂದರೆ ಇದು ತುಂಬ ಉದ್ದ ಸಿಲೆಬಸ್ ಆಗುತ್ತೆ. ಆದ್ದರಿಂದ ಇಲ್ಲಿ ನಮಗೆ ಮಾತಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವಿಲ್ಲಿ ಕಲಿತಾ ಇದ್ದೀವಿ. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಫಸ್ಟ್ ನಾವು ನೋಡಿದರೆ ನೌನ್ ಅಂತ ನೋಡ್ತೀವಿ. ನೌನ್ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಅಂದರೆ ಯಾವೊಂದು ಶಬ್ದ ವ್ಯಕ್ತಿಗಳ ಹೆಸರನ್ನಾಗಲಿ, ಪ್ರಾಣಿಗಳ ಹೆಸರನ್ನಾಗಲಿ, ವಸ್ತುಗಳ ಹೆಸರನ್ನಾಗಲಿ ಅಥವಾ ಸ್ಥಳದ ಹೆಸರನ್ನಾಗಲಿ ಸೂಚನೆ ಮಾಡುತ್ತೋ ಅದಕ್ಕೆ ನೌನ್ ಅಂತಂದು ಅಂತೀವಿ, ಅಂದರೆ ನಾಮಪದ. ಅಂದರೆ ಒಂದು ವಾಕ್ಯವನ್ನು ನೀವು ರಚನೆ ಮಾಡಬೇಕಾದಾಗ ಫಸ್ಟು ಸಬ್ಜೆಕ್ಟ್ ಅಂತಂದು ಇಲ್ಲೇನು ಬರುತ್ತೆ ಅಂದರೆ ಕರ್ತೃ. ಕರ್ತೃ ಅಂತಂದರೆ ಯಾರು ಅಲ್ಲಿ ಆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅಂದರೆ ಯಾರಿಂದ ವಾಕ್ಯ ಪ್ರಾರಂಭ ಆಗುತ್ತೋ ಅದಕ್ಕೆ ಕರ್ತೃ ಅಂತಾರೆ. ಆ ಕರ್ತೃ ಅಲ್ಲಿ ಬರೋದೇ ಈ ನೌನ್. ಓಕೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಪ್ರೊನೌನ್. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಪ್ರೊನೌನ್ ಅಂತಂದ್ರೆ ಏನು? ಪ್ರೊನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಒಂದು ನಾಮಪದದ ಬದಲಾಗಿ ಯಾವ ಒಂದು ಶಬ್ದ ಇಲ್ಲಿ ಬಳಕೆ ಆಗುತ್ತೋ ಅದಕ್ಕೆ ನಾವೇನು ಹೇಳ್ತೀವಿ? ಪ್ರೊನೌನ್ ಅಂತಂದು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಹೆಸರು ಮಂಜುನಾಥ್, ಮೈ ನೇಮ್ ಈಸ್ ಮಂಜುನಾಥ್. ಈಗ ನಾನು ಯಾವಾಗಲೂ ಇದನ್ನೇ ನಾನು ವಾಕ್ಯದಲ್ಲಿ ಬಳಸಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, I am Manjunath. Manjunath go to school. Manjunath come to home. Manjunath eat ice cream. Manjunath do homework. ಈ ರೀತಿ ನಾನಲ್ಲಿ ಹೇಳಿಕ್ಕಾಗಲ್ಲ. ಓಕೆ. ಯಾಕಂತಂದರೆ ಯಾವಾಗಲೂ ನಮ್ಮ ಹೆಸರುಗಳನ್ನೇ ಬಳಸಲಿಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಫಸ್ಟು ಮಾತ್ರ ನನ್ನ ಹೆಸರನ್ನ ಬಳಸ್ತೀನಿ. ಮೈ ನೇಮ್ ಈಸ್ ಮಂಜುನಾಥ್. ಈಗ ಹೇಳಿದ್ನ. ನೆಕ್ಸ್ಟ್ ನಾನೇನು ಹೇಳ್ತೀನಿ, ಐ ಗೋ ಟು ಮಾರ್ಕೆಟ್, ಐ ಗೋ ಟು ಸ್ಕೂಲ್, ಐ ಕಮ್ ಟು ಹೋಮ್, ಐ ಡೂ ಹೋಮ್ವರ್ಕ್. ಇಲ್ಲಿ ಐ ಅಂತಂದರೆ ಯಾರನ್ನ ಸೂಚನೆ ಮಾಡ್ತಾ ಇದೆ? ಅದು ನನ್ನನ್ನೇ ಸೂಚನೆ ಮಾಡ್ತಾ ಇದೆ. ಈ ರೀತಿ ಒಂದು ಶಬ್ದಗಳಿಗೆ ನಾವು ಪ್ರೊನೌನ್ ಅಂತಂದು ಹೇಳ್ತೀವಿ. ಅಂದರೆ ನಾಮಪದಗಳ ಬದಲಾಗಿ ಅಲ್ಲಿ ಯೂಸ್ ಆಗುತ್ತೆ. ಈಗ ಅಶೋಕ ಈಸ್ ಅ ಕಿಂಗ್, ಹೀ ಈಸ್ ಅ ಗ್ರೇಟ್ ಕಿಂಗ್. ಇಲ್ಲಿ ನೋಡಿ, ಇಲ್ಲಿ ಅಶೋಕ ಅಂತ ಅನ್ನೋದು ಹೆಸರು, ನೆಕ್ಸ್ಟ್ ಅಲ್ಲಿ ಹಿ ಅಂತಂದು ಬಂತು. ಹಿ ಅನ್ನೋದು ಅವನ ಬಗ್ಗೆ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಇದನ್ನು ನಾವು ಸರ್ವನಾಮ ಅಂತಂದರೆ ಪ್ರೊನೌನ್ ಅಂತಂದು ಹೇಳ್ತೀವಿ. ಈ ಪ್ರೊನೌನನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ 3 ಪರ್ಸನ್ಸ್ ಅಂತಂದು ಬರ್ತವೆ. ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಫಸ್ಟ್ ಪರ್ಸನ್ ಅಂತಂದರೆ ಐ, ನಾನು, ಅಂದರೆ ನನ್ನ ಹೆಸರಿನ ಬದಲಾಗಿ ನಾನು ಅದನ್ನ ಬಳಕೆ ಮಾಡಬೇಕು. ಐ, ನಾನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯು. ಯು ಅಂತಂತಂದರೆ ಸೆಕೆಂಡ್ ಪರ್ಸನ್, ಅಂದರೆ ನೀನು. ಇಲ್ಲಿ ಯು ಅಂತಂದಾಗ ನೀನು. ಓಕೆ.
ಆ್ಯಂಡ್ ದೆನ್ ಇಲ್ಲಿ ಬಹುವಚನಕ್ಕೂ ನಾವು ಯು ಅಂತಂದೇ ಬಳಸ್ತೀವಿ. ನೀವು ಅಂತಂದು ಹೇಳಿಕ್ಕೂ ಯು ಅಂತಂದೇ ಬಳಸಬೇಕು. ಮೈ ಡಿಯರ್ ಫ್ರೆಂಡ್ಸ್, ನೆನಪಲ್ಲಿ ಇಟ್ಕೊಳ್ಳಿ, ಕನ್ನಡದಲ್ಲಿ ನಾವು ಏಕವಚನಕ್ಕೆ ನೀನು ಅಂತೀವಿ, ಬಹುವಚನ ಇದ್ದಾಗ ನೀವು ಅಂತಂದು ಕರಿತೀವಿ. ಆದರೆ ಇಂಗ್ಲೀಷಲ್ಲಿ ಆ ರೀತಿ ಇಲ್ಲ. ಸರ್ ಹಾಗಾದರೆ ನಮಗಿಂತಲೂ ದೊಡ್ಡವರಿದ್ದಾಗ ಅವ್ರಿಗೂ ನಾನು ಯು ಅಂತಂದೇ ಬಳಸಬೇಕಾ? ಹೌದು, ನೀವು ಯು ಅಂತಂದೇ ಬಳಸಬೇಕು. ಬಟ್ ಮಾತನಾಡುವಂತಹ ಒಂದು ಟೋನ್, ನಿಮ್ಮ ಆ್ಯಕ್ಸೆಂಟ್ ಯಾವ ರೀತಿಯಾಗಿರುತ್ತೋ ಅದರ ಮೇಲೆ ನೀವು ಅವರಿಗೆ ಗೌರವ ಕೊಡ್ತೀರೋ ಇಲ್ಲೋ ಅಂತನ್ನೋದು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಹೇ ಯು ಕಮ್ ಹೇರ್, ಹೇ ಯು ಗೋ ದೇರ್, ನೀ ಇಲ್ಲಿ ಬಾ, ನೀ ಅಲ್ಲಿ ಹೋಗು. ಇದಕ್ಕೆ ನಾವೇನಂತೀವಿ? ಏಕವಚನ, ರೈಟ್? ಈಗ ಅದನ್ನೇ ನಾನು ದೊಡ್ಡವರಿಗೆ ಯಾವ ರೀತಿಯಾಗಿ ಬಳಸಬೇಕು ಅಂತಂದರೆ, ಎಕ್ಸ್ಕ್ಯೂಸ್ ಮೀ ಸರ್, ವುಡ್ ಯು ಪ್ಲೀಸ್ ಕಮ್ ಹೇರ್, ವುಡ್ ಯು ಪ್ಲೀಸ್ ಗೋ ದೇರ್, ವುಡ್ ಯು ಲೈಕ್ ಟು ಹ್ಯಾವ್ ಅ ಟೀ. ಇಲ್ಲಿ ನೋಡಿ ನಾನೇನು ಮಾಡಿದೆ, ನನ್ನ ಟೋನನ್ನು ಸ್ಮೂತ್ ಮಾಡಿಕೊಂಡು ವುಡ್ ಯು ಕಮ್ ಹೇರ್, ವುಡ್ ಯು ಗೋ ದೇರ್, ವುಡ್ ಯು ಲೈಕ್ ಟು ಹ್ಯಾವ್ ಅ ಟೀ. ಇಲ್ಲಿ ವುಡ್ಡು ಮತ್ತು ಕುಡ್ಡನ್ನು ಬಳಕೆ ಮಾಡಿಕೊಂಡು ನಾವಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಏಕವಚನದಿಂದ ಬಹುವಚನವಾಗಿ ಅದು ಪರಿವರ್ತನೆ ಆಗುತ್ತೆ. ಎಸ್, ಆದ್ದರಿಂದ ನೀನು ಅನ್ಲಿಕ್ಕೂ ಯು ಅಂತಂದೇ ಬಳಸ್ತೀವಿ, ನೀವು ಅಂತನ್ಲಿಕ್ಕೂ ಯು ಅಂತಂದೇ ಬಳಸ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಾ? ಇನ್ನೂ ಎಷ್ಟೋ ಜನ ವಾಚ್ ಮಾಡ್ತಾ ಇದ್ದೀರಿ, ಆದರೆ ವಿಡಿಯೋ ಲೈಕ್ ಮಾಡಿಲ್ಲ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಬಿಕಾಸ್ ನೀವು ಎಷ್ಟು ಜನ ಲೈಕ್ ಮಾಡ್ತೀರಿ ಅಷ್ಟು ನನಗೆ ಇನ್ನೂ ನಿಮಗೆ ಕಲಿಸ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಲೈಕ್ ಮಾಡಿದ್ರಾ? ಎಸ್, ನಾವು ಬಿಗಿನ್. ಇನ್ನು ನೆಕ್ಸ್ಟ್ ಥರ್ಡ್ ಪರ್ಸನ್ ಏನು ಗೊತ್ತಾ? ಹೀ, ಸಿ, ಇಟ್. ಅಂದರೆ ಹೀ ಅಂತಂತಂದರೆ ಅವನು, ಸಿ ಅಂತಂತಂದರೆ ಅವಳು, ಇಟ್ ಅಂತಂದರೆ ಅದು ಮತ್ತು ಇದು ಅಂತಂದು ಬರುತ್ತೆ. ಅಂದರೆ ಪ್ರಾಣಿಗಳಿಗೆ ಅಥವಾ ವಸ್ತುಗಳಿಗೆ ಅದು ಬಳಕೆ ಆಗುತ್ತೆ ಇಟ್ ಅಂತಂದು. ಇಲ್ಲಿ ಹೀ, ಸಿ, ಇಟ್ ಇದರ ಬಹುವಚನ ಬಂದುಬಿಟ್ಟು ದೇ ಅಂತಂದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಅಂತಂದು ಏನಿತ್ತು ಅದರ ಬಹುವಚನ ನಾವು ಅಂತಂತನ್ಲಿಕ್ಕೆ ವಿ ಅಂತಂದು ನಾವು ಬಳಸಬೇಕು, ರೈಟ್? ಈ ರೀತಿಯಾಗಿ ಪ್ರೊನೌನಲ್ಲಿ 3 ಟೈಪ್ಸ್. ಫಸ್ಟ್ ಪರ್ಸನ್ ಅಂದರೆ ಸೆಕೆಂಡ್ ಪರ್ಸನ್ ಅಂದರೆ ಯು, ಥರ್ಡ್ ಪರ್ಸನ್ ಅಂದರೆ ಹೀ, ಸಿ, ಇಟ್. ಮತ್ತು ಬಹುವಚನ ಏನು? ಬಹುವಚನ ವಿ, ಆ್ಯಂಡ್ ದೆನ್ ಯು ಬಹುವಚನ ಯು ಅಂತಂದು ಬರುತ್ತೆ. ಆ್ಯಂಡ್ ದೆನ್ ಹೀ, ಸಿ, ಇಟ್ ಬಹುವಚನ ದೇ ಅಂತಂದು ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ವೆಲ್ ಫ್ರೆಂಡ್ಸ್, ನೆಕ್ಸ್ಟು ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ವರ್ಬ್ ಬಗ್ಗೆ ಕಲಿಬೇಕಾಗತ್ತೆ. ವರ್ಬ್ ಅಂದರೆ ಏನು? ಸರ್, ಪ್ರೊನೌನ್ ಆದಮೇಲೆ ಎಬ್ಜೆಕ್ಟಿವ್ ಅಲ್ವಾ? ಹೌದು, ಪ್ರೊನೌನ್ ಆದಮೇಲೆ ಎಬ್ಜೆಕ್ಟಿವ್. ಬಟ್ ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಕಲಿಯುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇಲ್ಲಿ ನಾವು ಕಲಿತಾ ಇರೋದು ಸ್ಪೋಕನ್ ಗ್ರಾಮರ್. ಅಂದರೆ ನಮ್ಮ ಮಾತನಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ನೆಕ್ಸ್ಟ್ ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಬ್ ಅಂತಂದರೆ ಏನು? ವರ್ಬ್ ಈಸ್ ಅ ವರ್ಡ್ ವಿಚ್ ಶೋಸ್ ವರ್ಕ್ ಆರ್ ಆ್ಯಕ್ಷನ್. ಯಾವೊಂದು ಶಬ್ದ ಕ್ರಿಯೆ ಅಥವಾ ಆ್ಯಕ್ಷನ್ನ ತೋರಿಸುತ್ತೋ ಅದನ್ನು ನಾವು ಏನು ಹೇಳ್ತೀವಿ? ಅಲ್ಲಿ ಕ್ರಿಯಾಪದ ಅಂತಂದು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಈಟ್ ಐಸ್ ಕ್ರೀಮ್ ಅಂದರೆ ನಾನು ಐಸ್ ಕ್ರೀಮನ್ನು ತಿನ್ನುತ್ತೇನೆ. ಇಲ್ಲಿ ಈಟ್ ಅನ್ನೋದು ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ತಿನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಎಸ್ ಆರ್ ನೋ? ಸೊ ಐ ಡ್ರಿಂಕ್ ಟೀ, ಇಲ್ಲಿ ಡ್ರಿಂಕ್ ಅನ್ನೋದು ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಕುಡಿಯೋದ್ರ ಬಗ್ಗೆ ಹೇಳ್ತಾ ಇದೆ. ಈ ರೀತಿ ಯಾವೊಂದು ಶಬ್ದಗಳು ನಿಮಗೆ ಕೆಲಸ ಅಥವಾ ಕ್ರಿಯೆಯನ್ನು ಸೂಚನೆ ಮಾಡ್ತಾವೋ ಅದನ್ನು ಕ್ರಿಯಾಪದಗಳು ಅಂತಂದು ಕರಿತೀವಿ. ಈಗ ಎಷ್ಟೋ ಜನರಿಗೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಏನಂತಂದರೆ, ಹೋಗೋದಕ್ಕೆ ಗೋ ಅಂತಾರೆ, ಬರೋದಕ್ಕೆ ಕಮ್ ಅಂತಾರೆ, ತಿನ್ನೋದಕ್ಕೆ ಈಟ್ ಅಂತಾರೆ, ಕುಡಿಯೋದಕ್ಕೆ ಡ್ರಿಂಕ್ ಅಂತಾರೆ, ರೈಟ್? ನೋಡೋದಕ್ಕೆ ಲುಕ್ ಅಂತಾರೆ, ಕೇಳಿಸ್ಕೊಳ್ಳೋದಕ್ಕೆ ಲಿಸನ್ ಅಂತಾರೆ, ಹೌದಾ? ವಾಚ್ ಅಂತಾರೆ, ಸಿ ಅಂತಾರೆ. ನಿಮಗೆಲ್ಲರಿಗೂ ಈ ಕ್ರಿಯಾಪದಗಳು ಗೊತ್ತಿದ್ದಾವೆ. ಆದರೂ ನಿಮಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಯಾಕೆ ಬರಲ್ಲ ಅಂತಂತಂದರೆ, ಫಸ್ಟ್ ಆಫ್ ಆಲ್ ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಸ್ ಅ ಪ್ರಾಬ್ಲಮ್ ವೈಲ್ ಸ್ಪೀಕಿಂಗ್ ಇಂಗ್ಲೀಷ್. ಇಟ್ಸ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ದೀಸ್ ವರ್ಬ್ಸ್. ಈ ಕ್ರಿಯಾಪದಗಳ ಬಗ್ಗೆ ಅವರಿಗೆ ಕಡಿಮೆ ಒಂದು ನಾಲೆಜ್ ಇರೋದ್ರಿಂದ ಅವ್ರಿಗೆ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಯಾವ ರೀತಿ ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ, ನಾರ್ಮಲ್ ಆಗಿ ನೋಡಿರಿ, ಕ್ರಿಯಾಪದಗಳಲ್ಲಿ 3 ಪ್ರಕಾರದ ಕ್ರಿಯಾಪದಗಳನ್ನ ನೋಡ್ತೀವಿ, ರೈಟ್? ಒಂದನೇದಕ್ಕೆ ನಾವಂತೀವಿ V1 ಅಂತೀವಿ, ಇನ್ನು ಎರಡನೇದಕ್ಕೆ V2 ಅಂತೀವಿ, ಮೂರನೇದಕ್ಕೆ V3 ಅಂತೀವಿ. ಅಂದರೆ ಇಲ್ಲಿ V1 ಅಂತಂದರೆ ಏನು? ಇದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. V2 ಅಂತಂದ್ರೆ ಏನು? ಇದನ್ನು ನಾವು ಫಾಸ್ಟ್ ಟೆನ್ಸಲ್ಲಿ ಬಳಸ್ತೀವಿ, ರೈಟ್? ಇನ್ನು V3 ಅಂತಂತಂದರೆ ಫಾಸ್ಟ್ ಪಾರ್ಟಿಸಿಪಲ್. ಅಂದರೆ ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಮತ್ತು ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ಗಳಲ್ಲಿ ಬಳಸಬೇಕಾಗತ್ತೆ. ಇಲ್ಲಿ ನಮಗೆ ಪ್ರಾಬ್ಲಮ್ ಏನಾಗುತ್ತೆ, ಎಷ್ಟೋ ಜನರಿಗೆ V1 ಗೊತ್ತಿರುತ್ತೆ, ಅಂದರೆ ಹೋಗೋದಕ್ಕೆ ಗೋ ಅಂತಾರೆ, ಬರೋದಕ್ಕೆ ಕಮ್ ಅಂತಾರೆ, ತಿನ್ನೋದಕ್ಕೆ ಈಟ್ ಅಂತಾರೆ, ಕುಡಿಯೋದಕ್ಕೆ ಡ್ರಿಂಕ್ ಅಂತಾರೆ, ಬರೆಯೋದಕ್ಕೆ ರೈಟ್ ಅಂತಾರೆ, ಓದೋದಕ್ಕೆ ರೀಡ್ ಅಂತಾರೆ. ಇದು ನಮ್ಗೆ ಗೊತ್ತಿದೆ.
ಈ ಕ್ರಿಯಾಪದಗಳ ಫಾಸ್ಟ್ ಟೆನ್ಸ್ ರೂಪಗಳು ನಮಗೆ ಗೊತ್ತಿಲ್ಲ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್, ಈ ವಾಕ್ಯ ಇದೆ. ಈಗ ನಿನ್ನೆ ನಾನು ಶಾಲೆಗೆ ಹೋಗಿದ್ದೆ ಅಂತಂದು ಹೇಳಿಕ್ಕೆ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಐ ಗೋ ಟು ಸ್ಕೂಲ್ ಎಸ್ಟರ್ಡೇ ಅಂತಾರೆ. ರೈಟ್, ಐ ಗೋ ಟು ಸ್ಕೂಲ್ ಎಸ್ಟರ್ಡೇ, ನಿನ್ನೆ ನಾನು ಚಹಾ ಕುಡಿದಿದ್ದೆ, ಐ ಡ್ರಿಂಕ್ ಟೀ ಎಸ್ಟರ್ಡೇ. ಈ ರೀತಿ ಮಾತಾಡಿದರೆ ತಪ್ಪಾಗುತ್ತೆ ನೋಡಿ. ನೀವು V1 ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಯೂಸ್ ಮಾಡಬೇಕು. ಸಪೋಸ್ ನಿಮ್ಮ ವಾಕ್ಯ ಫಾಸ್ಟ್ ಟೆನ್ಸಲ್ಲಿದ್ದರೆ V2 ಯೂಸ್ ಮಾಡಬೇಕಾಗತ್ತೆ. ಅಲ್ಲಿ ಐ ಗೋ ಟು ಸ್ಕೂಲ್ ಅಂತ ಅನ್ಬಾರ್ದು, ಐ ವೆಂಟ್ ಟು ಸ್ಕೂಲ್ ಅನ್ಬೇಕು. ಅಲ್ಲಿ ಐ ಡ್ರಿಂಕ್ ಟೀ ಎಸ್ಟರ್ಡೇ ಅನ್ಬಾರ್ದು, ಐ ಡ್ರ್ಯಾಂಕ್ ಟೀ ಎಸ್ಟರ್ಡೇ ಅಂತಂದು ಹೇಳಬೇಕು. ಈ ರೀತಿ V2 ಮತ್ತು V3ಗಳನ್ನು ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಈ ಕ್ರಿಯಾಪದಗಳಲ್ಲಿ ಮುಖ್ಯವಾಗಿ V1, V2, V3ಗಳನ್ನ ಕಲಿಯೋದ್ರ ಜೊತೆಗೆ ನೀವಿಲ್ಲಿ ಸ್ಟ್ರಾಂಗ್ ವರ್ಬ್ ಮತ್ತು ವೀಕ್ ವರ್ಬ್ಸ್ಗಳನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ ಅಂತಂದರೆ ಏನು ನೋಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಬರಿತೀನಿ ಇಲ್ಲಿ V1 ಆಸ್ಕ್ ಅಂತಂದು ಬರೋದೆ. ಎಸ್, ಈಗ ಇದನ್ನು V2, V3 ಏನಾಗುತ್ತೆ, ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಆಯಿತು. ರೈಟ್, ಈಗ ಹಾಗೆಯೇ ನೆಕ್ಸ್ಟ್ ಒಂದು ಕ್ರಿಯಾಪದ ಬರಿತೀನಿ ಇಲ್ಲಿ, ಡ್ರಿಂಕ್. ನೆಕ್ಸ್ಟ್ ಇಲ್ಲೇನಾಯಿತು, ಇದು ಡ್ರ್ಯಾಂಕ್ ಆ್ಯಂಡ್ ದೆನ್ ಡ್ರಂಕ್ ಆಯಿತು. ಅಂದರೆ ಯಾವ ಕ್ರಿಯಾಪದವನ್ನು ನೀವು ಫಾಸ್ಟ್ ಟೆನ್ಸ್ ಮತ್ತು ಫಾಸ್ಟ್ ಪಾರ್ಟಿಸಿಪಲಲ್ಲಿ ಅಂದರೆ V2, V3 ಮಾಡಬೇಕಾದಾಗ EDH ಮಾಡ್ತೀರೋ ಅವುಗಳನ್ನು ವೀಕ್ ವರ್ಬ್ ಅಂತಾರೆ. ಈಗ ಆಸ್ಕ್ಡ್. ರೈಟ್, ಅದೇ ರೀತಿ ಪ್ಲೇ, ಪ್ಲೇಡ್, ವಾಚ್ಡ್. ಅಂದರೆ ಈ ಕ್ರಿಯಾಪದಗಳನ್ನ ಮಾತನಾಡುವಾಗ ನಾವು EDನ ಆ್ಯಡ್ ಮಾಡಿದಾಗ ಅದು V2, V3 ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಈಗ ಇಲ್ಲಿ ಡ್ರಿಂಕ್ ಇದ್ದಿದ್ದು ಡ್ರಿಂಕ್ಡ್ ಅಂತ ಅಲ್ಲಿಗೆ ಬರಲ್ಲ. ಅಲ್ಲಿ ಡ್ರಿಂಕ್ ಇದ್ದಿದ್ದು ಡ್ರಂಕ್. ಅಂದರೆ 3 ರೂಪಗಳು ಚೇಂಜ್ ಆದವು. ಓಕೆ, ಈಟ್ ಇದ್ದಿದ್ದು ಈಟನ್ ಆಯಿತು. 3 ರೂಪಗಳು ಚೇಂಜ್ ಆದವು. ಇಂಥ ಕ್ರಿಯಾಪದಗಳಿಗೆ ಸ್ಟ್ರಾಂಗ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಕೆಲವಷ್ಟು ಸೇಮ್ ವರ್ಬ್ಸ್ ಅಂತಂದು ಬರ್ತವೆ. ಹೆಂಗಂತಂದರೆ ಈಗ ಫುಟ್ ಇರೋದು ಫುಟ್ 3 ಕಾಲಗಳಲ್ಲಿಯೂ ಸೇಮ್ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟು ಈಗ ಕಟ್ ಅಂತಂದರೆ ಕಟ್. ಈ ಕ್ರಿಯಾಪದಗಳು ಸ್ವಲ್ಪ ಇದ್ದಾವೆ, ಅವುಗಳು ನೀವು ಸುಲಭವಾಗಿ ಕಲಿಬೋದು. ಓಕೆ, ಆದರೆ ಇಲ್ಲಿ ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ಸ್ಗಳು ನೀವು ತಿಳ್ಕೊಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂತಂತಂದರೆ, ನಿಮಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಬರಬೇಕಂತಂದರೆ ಟೆನ್ಸಸ್ಗಳನ್ನ ಕಲಿಬೇಕು. ಆ ಟೆನ್ಸಸ್ಗಳಲ್ಲಿ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಕ್ರಿಯಾಪದಗಳ ರೂಪಗಳು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಗೋ ಟು ಗೂಗಲಲ್ಲಿ ಹೋಗಿ ವರ್ಬ್ ಲಿಸ್ಟ್ ಅಂತಂದು ಸರ್ಚ್ ಮಾಡಿ, ಅಥವಾ ಗೂಗಲ್ AI ಬಂದಿದೆ ಈಗ ನಿಮಗೆಲ್ಲರಿಗೂ ಗೊತ್ತಿದೆ. ಜಸ್ಟ್ ಏನಂತಂದರೆ ನೀವು ಅದಕ್ಕೆ ಹೇಳಿ ಐ ವುಡ್ ಲೈಕ್ ಟು ಲರ್ನ್ ವರ್ಬ್ಸ್ ಇನ್ ಡಿಟೇಲ್ ಅಂತಂತಂದು ಅದು ಪೂರ್ತಿ ನಿಮಗೆ ವರ್ಬ್ ಲಿಸ್ಟನ್ನೇ ಸಹ ಅದು ಕೊಡುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ ನೀಟಾಗಿ ನೋಟ್ಬುಕ್ಕಲ್ಲಿ ಬರ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಆ ವರ್ಬ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ವರ್ಬ್ಸ್ಗಳು ಬಂದರೆ ಇಂಗ್ಲೀಷ್ನಲ್ಲಿ ಸುಲಭವಾಗಿ ನೀವು ಮಾತನಾಡಲಿಕ್ಕೆ ಕಲಿಬೋದು. ರೈಟ್, ಹಾಗಾದರೆ ವರ್ಬ್ಸ್ಗಳಿಂದ ದಿನನಿತ್ಯದ ಸಂಭಾಷಣೆಯಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ಬೋದು ಅನ್ನೋದನ್ನು ಈಗ ನೋಡೋಣ. ಫ್ರೆಂಡ್ಸ್, ಹಾಗಾದರೆ ಈ ವರ್ಬ್ಸ್ಗಳನ್ನು ನಾವು ಕಲಿಯೋದ್ರಿಂದ ಹೇಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ನೋಡಿ. ಕ್ರಿಯಾಪದಗಳು ಒಂದು ಗೊತ್ತಿದೆ, ನೀವು ಚಿಕ್ಕ ವಾಕ್ಯಗಳನ್ನಾಗಿ ನೀವು ಮಾಡಿ ಇಂಗ್ಲೀಷಲ್ಲಿ ಮಾತನಾಡೋದನ್ನ ಕಲಿಬೋದು. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಈ ಒಂದು ವಿಡಿಯೋ ಈಗ ಒಂದು ಸ್ವಲ್ಪ ಲಾಂಗ್ ಆಗ್ತಾಯಿದೆ. ಎಸ್, ಬಿಕಾಸ್ ನಿಮ್ಗೆ ವಿಷಯಗಳನ್ನ ಕಲಿಸ್ಬೇಕು ಅಂತಂದರೆ ಟೈಮ್ ಬೇಕೇ ಬೇಕು. 11 ದಿನದಲ್ಲಿ ನಾನು ಇಂಗ್ಲೀಷ್ನ ಕಲಿಸ್ಬೇಕು ಅಂತಂತ ನಿಮಗೆ ನಾನೇನು ಕಮಿಟ್ಮೆಂಟ್ ತೆಗೆದುಕೊಂಡಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಒಂಚೂರು ಇದು ಲೆಂದಿ ವಿಡಿಯೋ ಆದರೂ ಸಹ, ಸೊ ನೀವು ಪೇಷನ್ಸ್ನಿಂದ ಪೂರ್ತಿಯಾಗಿ ವಾಚ್ ಮಾಡಿ ಕಲಿತಿದ್ದೆ ಆದರೆ ನಿಮಗೆ ಇಂಗ್ಲೀಷ್ ಬರೋದು. ಆದ್ದರಿಂದ ವಾಚ್ ಮಾಡ್ತೀರಿ ಅಲ್ವಾ? ಸೊ ಇಫ್ ಎಸ್ ದೆನ್ ಟೈಪ್ ಎಸ್ ಇನ್ ಅ ಕಾಮೆಂಟ್ ಬಾಕ್ಸ್ ಆ್ಯಂಡ್ ದೆನ್ ಲೆಟ್ಸ್ ಬಿಗಿನ್. ನೋಡಿ, ಈ ಕ್ರಿಯಾಪದಗಳಿಂದ ಯಾವ ರೀತಿ ವಾಕ್ಯಗಳನ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ಮನೆಗೆ ಬರ್ತಾರೆ, ಕಮ್ ಹೇರ್, ಸಿಟ್ ಡೌನ್, ಕುಳಿತುಕೊಳ್ಳಿ, ವೇಕಪ್, ಯಾರಾದರೂ ಮಲ್ಕೊಂಡಿರ್ತಾರಲ್ಲ ಅವ್ರಿಗೆ ನೀವು ಎಬ್ಬಿಸ್ಲಿಕ್ಕೆ ವೇಕಪ್ ಅಂತ ಅನ್ಬೋದು. ನೆಕ್ಸ್ಟು ಗೆಟಪ್ ಅಂತಂತಂದು ನೀವು ಹೇಳ್ಬೋದು. ನೋಡಿರಿ, ವೇಕಪ್ಗೂ ಮತ್ತು ಗೆಟಪ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ. ವೇಕಪ್ ಅಂತಂದರೆ ಎಚ್ಚರ ಆಗೋದು, ಗೆಟಪ್ ಅಂತಂದರೆ ಎಚ್ಚರಾಗಿ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾರೆ ಅವ್ರಿಗೆ ನೀವು ಎದ್ದೇಳಿ ಅಂತಲಿಕ್ಕೆ ಗೆಟಪ್ ಅಂತಂದು ಹೇಳ್ಬೋದು. ಆ್ಯಂಡ್ ದೆನ್ ಬ್ರಷ್ ಯುವರ್ ಟೀತ್, ಬ್ರಷ್ ಅಂತಂದರೆ ನಿಮ್ಮ ಹಲ್ಲನ್ನು ಉಜ್ಜು. ಟೇಕ್ ಅ ಬಾತ್, ಸ್ನಾನ ಮಾಡೋ ಅಂತಲಿಕ್ಕೆ ಟೇಕ್ ಅ ಬಾತ್ ಅಂತಂದು ನೀವು ಬಳಸ್ಬೋದು. ಟೇಕ್ ಅ ಶವರ್, ಇಲ್ಲಿ ಶವರ್ ಅಂತಂದ್ರೂ ಸ್ನಾನ ಮಾಡು, ಆ್ಯಂಡ್ ದೆನ್ ಅಲ್ಲಿ ಟೇಕ್ ಅ ಬಾತ್ ಅಂತಂದು ನೀವು ಬಳಕೆ ಮಾಡ್ಬೋದು. ರೈಟ್, ಆ್ಯಂಡ್ ದೆನ್ ಹ್ಯಾವ್ ಟೀ, ಚಹಾ ಕುಡೀರಿ. ಹ್ಯಾವ್ ಬ್ರೇಕ್ಫಾಸ್ಟ್, ನಾಷ್ಟ ಮಾಡಿರಿ ಅಂತಲಿಕ್ಕೆ ಹ್ಯಾವ್
ಬ್ರೇಕ್ಫಾಸ್ಟ್ ಅಂತಂದು ಹೇಳಬೇಕು. ಇಲ್ಲಿ ಟೇಕ್ ಅ ಬ್ರೇಕ್ಫಾಸ್ಟ್ ಆ್ಯಂಡ್ ಟೇಕ್ ಅ ಟೀ ಅಂತಂದು ನೀವು ಬಳಸ್ಬೋದು. ಆ್ಯಂಡ್ ದೆನ್ ಇದನ್ನು ಈಟ್ ಬ್ರೇಕ್ಫಾಸ್ಟ್, ಈಟ್ ಡ್ರಿಂಕ್ ಟೀ, ಇದು ಈ ರೀತಿಯಾಗಿ ಬಳಸ್ಬೋದು. ಬಟ್ ಅಲ್ಲಿ ಈಟ್ ಮತ್ತು ಡ್ರಿಂಕ್ಗಳ ಬದಲಾಗಿ ಇಂಗ್ಲೀಷಲ್ಲಿ ಹ್ಯಾವ್ ಅಂತಂತಂದು ಇಲ್ಲಿ ಬಳಸ್ತೀವಿ. ರೈಟ್. ಆ್ಯಂಡ್ ದೆನ್ ಪ್ಲೀಸ್ ಬಿ ಸೀಟೆಡ್ ಅಂತಂದರೆ ಕುಳಿತುಕೊಳ್ಳಿ. ರೈಟ್. ಪ್ಲೀಸ್ ಬಿ ಸೀಟೆಡ್, ಕುಳಿತುಕೊಳ್ಳಿ. ಗೆಟ್ ರೆಡಿ, ರೆಡಿ ಆಗು. ಗೆಟ್ ರೆಡಿ ಫಾರ್ ಸ್ಕೂಲ್, ಶಾಲೆಗೆ ಹೋಗಲಿಕ್ಕೆ ರೆಡಿ ಆಗು. ಗೆಟ್ ರೆಡಿ ಫಾರ್ ಆಫೀಸ್, ಆಫೀಸ್ಗೆ ಹೋಗಲಿಕ್ಕೆ ರೆಡಿ ಆಗು. ಟೇಕ್ ಯುವರ್ ಬ್ಯಾಗ್, ನಿನ್ನ ಬ್ಯಾಗನ್ನು ತೆಗೆದುಕೋ. ಡೂ ಹೋಮ್ವರ್ಕ್, ಹೋಮ್ವರ್ಕನ್ನು ಮಾಡು. ಹ್ಯಾವ್ ಅ ಲಂಚ್, ಮಧ್ಯಾಹ್ನದ ಊಟ ಮಾಡು. ಹ್ಯಾವ್ ಅ ಡಿನ್ನರ್, ರಾತ್ರಿ ಊಟ ಮಾಡುವಂತಲಿಕ್ಕೆ ಡಿನ್ನರ್ ಅನ್ನಬೇಕು. ಇವೆರಡು ವಾಕ್ಯಗಳು ನಿಮಗೆ ಸ್ವಲ್ಪ ಕಷ್ಟ ಆದರೆ, ಸೊ ಟೇಕ್ ಅ ಮೀಲ್ಸ್ ಅಂತ ಅನ್ನೋದನ್ನು ನೀವು ರಾತ್ರಿ ಆದರೂ ಯೂಸ್ ಮಾಡ್ಬೋದು ಅಥವಾ ಮಧ್ಯಾಹ್ನ ಆದರೂ ಯೂಸ್ ಮಾಡ್ಬೋದು. ರೈಟ್. ಆ್ಯಂಡ್ ನೆಕ್ಸ್ಟ್ ಸ್ಲೀಪ್, ಮಲಗೋ. ಗೋ ಟು ಬೆಡ್, ಮಲಗು. ಎರಡೂ ಒಂದೇ. ರೈಟ್. ವಾಚ್ ಟಿ ವಿ ನೋಡು. ರೀಡ್ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ನ ಓದು. ರೀಡ್ ಯುವರ್ ಬುಕ್ಸ್, ನಿನ್ನ ಪುಸ್ತಕಗಳನ್ನು ಓದು. ಗೋ ಟು ಮಾರ್ಕೆಟ್, ಮಾರ್ಕೆಟಿಗೆ ಹೋಗು. ಬ್ರಿಂಗ್ ವೆಜಿಟೇಬಲ್ಸ್, ವೆಜಿಟೇಬಲ್ಸ್ ಅಂದರೆ ತರಕಾರಿಯನ್ನು ತಗೊಂಬ. ಕಟ್ ದ ಆನಿಯನ್ಸ್, ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ. ರೈಟ್. ಡೋಂಟ್ ಕ್ವಾರಲ್, ಜಗಳ ಮಾಡಬೇಡಿ. ಶಟ್ ಅಪ್ ಯುವರ್ ಮೌತ್, ಬಾಯಿ ಮುಚ್ಚು. ಡೋಂಟ್ ಟೆಲ್ ಎನಿಥಿಂಗ್, ಏನೂ ಹೇಳಬೇಡ. ರೈಟ್. ವೆಲ್ ಫ್ರೆಂಡ್ಸ್, ಈ ರೀತಿಯಾಗಿ ಕ್ರಿಯಾಪದಗಳನ್ನು ಬಳಸಿಕೊಂಡು ನೀವು ಚಿಕ್ಕ ಚಿಕ್ಕ ವಾಕ್ಯಗಳನ್ನಾಗಿ ಮಾಡಿ ಇಂಗ್ಲೀಷಲ್ಲಿ ಮಾತಾಡ್ಬೋದು. ವೆಲ್ ಫ್ರೆಂಡ್ಸ್, ಸೊ ದೆನ್ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಡೇ ವಿಡಿಯೋ. ಹಾಗಾದರೆ ನೀವೆಲ್ಲರೂ ಈ ಫಸ್ಟ್ ಡೇ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ? ಎಂಜಾಯ್ ಮಾಡಿದರೆ ಎಸ್ ಐ ಎಂಜಾಯ್ ಅಂತಂದು ಕಾಮೆಂಟ್ ಮಾಡಿರಿ. ನೋಡಿ, ಇವತ್ತಿನ ಒಂದು ಫನ್ ವರ್ಕ್ ಅಂತಂದರೆ ಹೋಮ್ ವರ್ಕ್ ಏನಂತಂತಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಏನು ವಿಷಯಗಳನ್ನ ಕಲ್ತಿದ್ದೀರಾ ಅದನ್ನ ಇನ್ನೊಮ್ಮೆ ರಿವಾಚ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ನನಗೆ ವರ್ಬ್ ಲಿಸ್ಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂತಂತಂದರೆ ನಾಳೆಯಿಂದ ನಾನು ಏನು ಟೆನ್ಸಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ, ಆ ಟೆನ್ಸಸ್ಗಳನ್ನ ಕಲಿತು ಪರ್ಫೆಕ್ಟ್ ಆಗಬೇಕಂತಂದರೆ ಕ್ರಿಯಾಪದಗಳಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು. ಆದ್ದರಿಂದ ವರ್ಬ್ ಲಿಸ್ಟ್ಗಳನ್ನು ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಅದನ್ನ ನೋಟ್ಸ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. V1, V2, V3ನ ನೀವು ಪ್ರಾಕ್ಟೀಸ್ ಮಾಡಿ ನೆನ್ಪು ಮಾಡಿ ಇಟ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರ್ಯಾರು ಇಂಗ್ಲೀಷ್ನ ಕಲಿಬೇಕಾಗಿದೆಯೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತಂದು ಹೇಳ್ತಾ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್. ಸೊ ನಾಳೆ ದಿನ ಸೆಕೆಂಡ್ ಡೇ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಪ್ರೀತಿಪೂರ್ವಕವಾಗಿ ನೀವೆಲ್ಲರೂ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.